ಸಿದ್ದರಾಮಯ್ಯ ಸಾಹೇಬರು 17 ಬಜೆಟ್ ಅನ್ನ ಮಂಡಿಸಿದೀನಿ ಅಂತ ಹೇಳ್ತಾರೆ. ಇವರು ಬಜೆಟ್ ಅನ್ನು ಮಂಡಿಸಿದ್ರು ಅಥವಾ ಬರ್ಕೊಟ್ಟಿದ್ದನ್ನು ಓದಿರೋ 17 ಸಾರಿ ಓದಿರೋ 17 ಬಜೆಟ್ ಅನ್ನು ಮಂಡಿಸಿದ್ರೆ ನಮಗೆ ಆಶ್ಚರ್ಯ ಆಗ್ತಿದೆ ಅಥವಾ ಅನುಮಾನನೂ ಕಾಡ್ತಾ ಇದೆ ನಮಗೆ. ಯಾಕಂದ್ರೆ ಬರ್ಕೊಟ್ಟಿರೋದು ಓದಿದಾರೆ ಅನ್ನೋದು ನಮಗೆ ನಮ್ಮ ಅನುಭವಕ್ಕೆ ಬರ್ತಾ ಇರೋಂಥದ್ದು. ಇವರು ಮಂಡಿಸಿದ್ರೆ ಇವರು ಬಜೆಟ್ ಗಳು 17 ಬಜೆಟ್ ಗಳಲ್ಲಿ ಏನೇನು ಮಂಡಿಸಿದರೆ ಅದರಲ್ಲಿ ಇವರನ್ನ ನೆನಪು ಮಾಡಿಕೊಳ್ಳುವಂತಹ ಇವರ ರಾಜಕೀಯ ಅವಧಿ ಮುಗಿದಾದ ನಂತರನು ಕೂಡ ಜನ ಇವರನ್ನ ಆರಾಧಿಸುವಂತಹ ಒಂದೇ ಒಂದು ಕೆಲಸವನ್ನ ದಯವಿಟ್ಟು ಹೇಳ್ಬಿಡಿ ಸರ್. ಸಿದ್ದರಾಮಯ್ಯ ಸಾಹೇಬ್ರೆ ಏನ್ ಮಾಡಿದ್ರಿ ಹೇಳಿ. ಯಾವ ಕೆಲಸನಾದ್ರೂ ಮೈಸೂರಿಗೆ ಮಾಡಿದ್ರ? ಯಡಿಯೂರಪ್ಪ ಸಾಹೇಬ್ರು 2008ರಲ್ಲಿ ಮುಖ್ಯಮಂತ್ರಿ ಆದ ಕೂಡಲೇ ಶಿವಮೊಗ್ಗದಂತಹ ಒಂದು ಅಭಿವೃದ್ಧಿಯೇ ಹೊಂದದೇ ಇದ್ದಂತಹ ಜಿಲ್ಲಾ ಕೇಂದ್ರವನ್ನ 3 ವರ್ಷಗಳಲ್ಲಿ ಬದಲಾವಣೆ ಮಾಡಿದ್ರು. ಅದರ ಚಿತ್ರಣವನ್ನು ಬದಲಾಯಿಸಿದ್ರು. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕರ್ನಾಟಕದಲ್ಲೇ ಬಿಗ್ಗೆಸ್ಟ್ ಅಥವಾ ಲಾಂಗೆಸ್ಟ್ ರನ್ವೇ ಇರುವಂತ ಏರ್ಪೋರ್ಟ್ ಅನ್ನು ಮಾಡಿದ್ರು. ಸರ್, ಯಡಿಯೂರಪ್ಪನವ್ರನ್ನ ತಲೆತಲಾಂತರದವರು ಕೂಡ ಮುಂದಿನ ತಲೆಮಾರಿನವರು ಕೂಡ ನೆನಪು ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ರು. ನೀವೇನ್ ಸಾರ್ ಮಾಡಿದ್ರಿ? 17 ಸಾರಿ ಓದಿದ್ದೇ ಬಂತು. ಓದಿದ್ರಿ 17 ಸಲ ಓದಿ ನೀವು ರೆಕಾರ್ಡ್ ಮಾಡಿದ್ರಿ. ನಿಮ್ಮ ಇವರು ಬಜೆಟ್ ಬಗ್ಗೆ ಹೇಳ್ಬೇಕು ಅಂದ್ರೆ 2013-14 ಮೊದಲನೇ ಬಜೆಟ್ ಕೊಟ್ಟಿದ್ರಲ್ವಾ, ಆ ಬಜೆಟ್ ಅಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಹಾಗೂ ಕೊಡಗುನು ಸೇರಿ ಒಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀವಿ ಅಂದ್ರು. ಮಾಡಿದಾರ? ನಾನು ಮಾಧ್ಯಮಗಳು ಕೇಳ್ತೀನಿ, ಮಾಡಿದಾರ? 2013-14ರಲ್ಲಿ 2017-18ರಲ್ಲಿ ಇಮ್ಮಾವು ಹತ್ರ 100 ಎಕರೆ ಭೂಮಿಯಲ್ಲಿ ಫಿಲ್ಮ್ ಸಿಟಿ ಮಾಡ್ತೀನಿ ಅಂದ್ರು. 2017-18 ಆಮೇಲೆ 5 ವರ್ಷ ಜನ ಇವರಿಗೆ ಇಲ್ಲಿ ರಜೆ ಕೊಟ್ಬಿಟ್ರು. ಇಲ್ಲಿಂದ ಚಾಮುಂಡೇಶ್ವರಿಯಿಂದಲೇ ಸಾಕು, ಬರೀ ಸುಳ್ಳು ಹೇಳದ್ ನೀವು ಅಂತ ಕಳಿಸಿದ್ರು. ಆ ಬದಾಮಿಯವರೇನೋ ಇವ್ರನ್ನ ಕೈ ಹಿಡಿದ್ರು, ವಾಪಸ್ ಹೊರನಾಕ್ ಬಂದಿದ್ದಾರೆ. ಆಯ್ತು, 2023ರಲ್ಲಿ ಮತ್ತೆ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಿರೋ, ಇಮ್ಮಾವು ಬಗ್ಗೆ ಮಾತಾಡಿರೋ. ಆಯ್ತಾ, 24-25 ಬಜೆಟ್ ಆಯ್ತು, 25-26 ಬಜೆಟ್ ಆಯ್ತು, ಈಗ 26-27ನೇ ಬಜೆಟ್ ಅನ್ನು ಮಂಡಿಸಿದ್ರೆ. ಅಲ್ಲರಿ, 17-18ರಿಂದ ಸತತವಾಗಿ 4 ಬಜೆಟ್ ಅಲ್ಲಿ ಇಮ್ಮಾವು ಫಿಲ್ಮ್ ಸಿಟಿ ಬಗ್ಗೆನೇ ಮಾತಾಡ್ತಿದ್ದಾರೆ. ಇದೊಂಥರ ಹೆಂಗಾಗಿದೆ ಅಂತಂದ್ರೆ, ನಮ್ಮ ಸೀರಿಯಲ್ ಗಳು ಬರ್ತಾವಲ್ಲ, ಮೆಗಾ ಸೀರಿಯಲ್ ಗಳು, ಎಪಿಸೋಡ್ ಮೇಲೆ ಎಪಿಸೋಡ್ ಬರ್ತಾ ಇರ್ತವೆ. ಸೇಮ್ ಸ್ಟೋರಿ ಮಾತ್ರ ಸೇಮ್, ಘೋಷಣೆ ಮಾತ್ರ ಆಗ್ತಾನೆ ಇದೆ. ಆದ್ರೆ ಕಾರ್ಯಗತ ಏನಾರು ಆಗ್ತಾ ಇದೆಯಾ? ಏನು ಆಗ್ತಾ ಇಲ್ಲ. ಏನ್ ಕಾಂಟ್ರಿಬ್ಯೂಷನ್ ಹೇಳಿ ಅವ್ರದ್ದು? ಸಿದ್ದರಾಮಯ್ಯನವ್ರನ್ನ ಇನ್ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಇನ್ನೊಂದ್ ತಿಂಗಳು ಇರ್ತಾರ, 15 ದಿನ ಇರ್ತಾರ, ಅಥವಾ ಇನ್ನೇನೋ ಗುದ್ದಾಡ್ಕೊಂಡು ಉಳಿದ ಟರ್ಮ್ನು ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನೀವ್ರನ್ನ ನೆನಪು ಮಾಡ್ಕೊಳ್ಳುವಂತ ಒಂದೇ ಒಂದು ಯೋಜನೆ ಹೇಳಿ ಸರ್. ಏನಾರು ಇದೆಯಾ ಸರ್? ನಮ್ಮ ಯಡಿಯೂರಪ್ಪ ಸಾಹೇಬ್ರ ತರ ನೀವು ಮಾಡಿದಂತ ಒಂದು ಘನ ಕಾರ್ಯ ಹೇಳಿ. ಯಡಿಯೂರಪ್ಪ ಸಾಹೇಬ್ರ ಇದೆ ಮೈಸೂರು ಪಾಲಿಕೆಗೆ 100 ಕೋಟಿ ಕೊಟ್ಟಿದ್ರು, 100 ಕೋಟಿ ರೂಪಾಯಿನ ಕೊಟ್ಟಿದ್ರು. ಮಹಾನಗರ ಪಾಲಿಕೆ ಜೊತೆಗೆ ನಗರ ಪಾಲಿಕೆಗಳಿಗೆ ಹಾಗೆ ನಗರ ಸಭೆಗಳಿಗೆ ಅಲ್ಲಿಗೆ 25 ಲಕ್ಷದಂಗೆ ಕೊಟ್ಟಿದ್ರು. ಸರ್, ನೀವೇನ್ ಕೊಟ್ಟಿದ್ರಿ ಸರ್? ಏನು ಕೊಟ್ಟಿಲ್ಲ. ಮೈಸೂರಿನಲ್ಲಿ ಇವತ್ತು ನೀವು ಜಯದೇವ ಮಾಡಿದ್ವಿ, ಜಯದೇವ ಮಾಡಿ ಸರ್,